ಮೂರನೇ ಎಸೆತವನ್ನ ಸಿಕ್ಸರ್ ಗಟ್ಟಿದಂತಹ ಅರ್ಷದ್ ಅತ್ಯುತ್ತಮವಾದ ಆರಂಭವನ್ನ ಮೂರನೇ ಎಸೆತದಲ್ಲಿ ಸಿಕ್ಸರ್ ಹೊಡೆಯುವ ಮೂಲಕ ತಂಡಕ್ಕೆ ಅತ್ಯುತ್ತಮವಾದ ಆರಂಭ ಲಭಿಸಿದೆ. 3 ಎಸೆತಗಳ ಮುಂದೆ 6 ರನ್ ಅನ್ನು ಕಲೆ ಹಾಕಿದಂತಹ ದೇವಶ ವೇಲ್ಸ್ ತಂಡ ಸಿಕ್ಸರ್ ನೊಂದಿಗೆ ತನ್ನ ಖಾತೆಯನ್ನು ಆರಂಭಗೊಳಿಸಿದೆ. ಅದರ ಜೊತೆಗೆ ಹರ್ಷದ್ ಬಚಾಲ್ ರವರ ವೈಯಕ್ತಿಕ ಖಾತೆ ಕೂಡ ಆರಂಭಿಕ 2 ಎಸೆತ ಡಾಟ್ ಬಾಲ್ ಆಗಿತ್ತು. ಆ ಬಳಿಕ ತನ್ನ ಬ್ಯಾಟ್ ಅನ್ನು ಬದಲಾಯಿಸಿದ್ರು. ಆ ಬಳಿಕ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ಇದೀಗ ಮತ್ತೆ 4ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ ಅರ್ಷದ್ ಬಚಾಲ್ 4ನೇ ಬಾರಿ ಎಸೆಯಬೇಕಾಗಿದೆ. ಪ್ರಥಮ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ ತೀರ್ಪುಗಾರರನ್ನ ಬಿಟ್ಟು. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಕಳೆದ ಎಸೆತವನ್ನ ಸಿಕ್ಸರ್ ಗಟ್ಟಿದಾಗ ಇದೀಗ ಒತ್ತಡದಲ್ಲಿ ಎಸೆತಗಾರ ಮಜೀದ್ ಅಗಲ ಎಸೆತವನ್ನ ಎಸೆದ್ರು. ಇಲ್ಲಿ ತಂಡದ ಮೊತ್ತ 7. ಆರಂಭಿಕ ಓವರಿನ 3 ಚೆಂಡು ಮುಕ್ತಾಯವಾಗಿದೆ. ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಟು ಅರ್ಷದ್ ಬಚಾಲ್. ಮತ್ತೆ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ರು. ಆದರೆ ಈ ಬಾರಿ ಚೆಂಡು ಶಾರ್ಟ್ ಫೈನಲ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತಹ ಹರ್ಷದ್ ಬಚಾಲ್ 1 ರನ್ ಅನ್ನಷ್ಟೇ ಗಳಿಸಿಕೊಂಡಿದ್ದರೊಂದಿಗೆ ಆರಂಭಿಕ 4 ಚೆಂಡು ಮುಕ್ತಾಯಕ್ಕೆ ತಂಡದ ಮೊತ್ತ 8. ಇದೀಗ ಮತ್ತೆ 5ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಸ್ಟ್ರೈಕಿಂಗ್ ತುದಿಯಲ್ಲಿ ಅಲ್ತಾಫ್ ವಾಲ್ಪಾಡಿ ಮತ್ತೋರ್ವ ಹೊಡೆಬಡಿಯ ದಾಂಡಿಗ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಜಿಲ್ಲೆ ಕಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಅಲ್ತಾಫ್ ವಾಲ್ಪಾಡಿ. ಪ್ರಥಮ ಓವರಿನ 5ನೇ ಚೆಂಡು ಸ್ಟ್ರೈಕಿಂಗ್ ತುದಿಯಲ್ಲಿ ಅಲ್ತಾಫ್. ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಸಮಯಕ್ಕೆ ಗೌರವವನ್ನು ನೀಡಬೇಕು, ಗಮನಿಸಿಕೊಳ್ಳಿ. ಕ್ಷೇತ್ರ ರಕ್ಷಣೆ ಮಾಡುವಂತ ತಂಡ ಎಂಸಿ ಅಡ್ಕ 32 ನಿಮಿಷಕ್ಕೆ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಬೇಕು. ಇಲ್ಲಿ ಅಲ್ತಾಫ್ ಪ್ರಥಮ ಎಸೆತವನ್ನೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಆದರೆ ಪ್ರಥಮ ಎಸೆತದಲ್ಲಿ ಅಲ್ತಾಫ್ ವಾಲ್ಪಾಡಿ ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟರು. ಆದರೆ ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಗೆ ಚೆಂಡನ್ನು ನೀಡಿ ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಗಳಿಸದೆ ನಿರಾಶಾದಾಯಕರಾಗಿ ಫೆವಿಲಿನತ್ತ ಹೆಜ್ಜೆ ಹಾಕಿದರೆ ಅಲ್ತಾಫ್ ವಾಲ್ಪಾಡಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ 1 ಡೌನ್ ಬ್ಯಾಟ್ಸ್ಮನ್ ಅಲ್ತಾಫ್ ಬಸವನಗುಡಿ, ಮತ್ತೋರ್ವ ಅನುಭವಿ ಬ್ಯಾಟ್ಸ್ಮನ್ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಲ್ತಾಫ್ ಬಸವನಗುಡಿ ಅಂಕಣದತ್ತ 8 ರನ್ ಅನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. ಆರಂಭಿಕ 2 ಎಸೆತ ಡಾಟ್ ಬಾಲ್ ಆಗಿತ್ತು. ಮುಂದಿನ ಎಸೆತ ಸಿಕ್ಸರ್ ಅನ್ನು ಗಳಿಸಿಕೊಂಡ್ರು ಅರ್ಷದ್ ಬಜಾಲ್. ಆ ಬಳಿಕ 1 ಅಗಲ ಎಸೆತ. ಮತ್ತೆ 4ನೇ ಎಸೆತದಲ್ಲಿ 1 ರನ್ ಅನ್ನು ಕಲೆ ಹಾಕಿದ್ರು ಅರ್ಷದ್. 5ನೇ ಎಸೆತದಲ್ಲಿ ಪ್ರಥಮ ಎಸೆತವನ್ನೇ ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟಂತಹ ಅಲ್ತಾಫ್ ವಾಲ್ಪಾಡಿ ಯಾವುದೇ ರನ್ ಅನ್ನು ಗಳಿಸಿದ ನಿರಾಶಾದಾಯಕರಾಗಿ ಫೆವಿಲಿನತ್ತ ಇದೀಗ ಹೊಸ ದಾಂಡಿಗ ಅಲ್ತಾಫ್ ಬಸವನಗುಡಿ. ಪ್ರಥಮ ಓವರಿನ ಅಂತಿಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮಜೀದ್ ವಿಕೆಟ್ ಅನ್ನು ಪಡೆದುಕೊಂಡ ಹುಮ್ಮಸ್ಸಿನಲ್ಲಿ ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಕ್ಲೀನ್ ಬಾಲ್. ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಪಡೆದುಕೊಂಡಂತಹ ಮಜೀದ್ ತಂಡಕ್ಕೆ ಅತ್ಯುತ್ತಮವಾದ ಆರಂಭವನ್ನು ನೀಡಿದ್ರು. ಇಲ್ಲಿ ಅಲ್ತಾಫ್ ಬಸವನಗುಡಿ ಆ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಅನ್ನು ಸ್ಪರ್ಶಿಸಿದಂತಹ ಚೆಂಡು ಮತ್ತೋರ್ವ ಬ್ಯಾಟ್ಸ್ಮನ್ ಯಾವುದೇ ರನ್ ಅನ್ನು ಗಳಿಸದೆ ಫೇಲಿನಂತ ಅಲ್ತಾಫ್ ಬಸವನಗುಡಿ ಕೂಡ ತಾನೆದುರಿಸಿದ ಪ್ರಥಮ ಎಸೆತದಲ್ಲೇ ಯಾವುದೇ ರನ್ ಅನ್ನು ಗಳಿಸದೆ ನಿರಾಶಾದಾಯಕರಾಗಿ ಶೂನ್ಯ ಸಂಪಾದನೆಯೊಂದಿಗೆ ಫೇಲಿನತ್ತ ಹೆಜ್ಜೆ ಹಾಕಿದ್ರೆ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಶಾಕೀರ್ ಜಾಕಿ, ಮತ್ತೋರ್ವ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಈ ಶಾಕೀರ್ ಜಾಕಿ ಕೇವಲ ಬೌಲರ್ಗಳಿಗೆ ಮಾತ್ರವಲ್ಲ ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡಬಲ್ಲಂತಹ ವಿಕೆಟ್ಗಳ ಮಧ್ಯೆ ಚುರುಕಿನ ರನ್ಗಳನ್ನು ಗಳಿಸಿಕೊಳ್ಳಬಲ್ಲಂತಹ ದಾಂಡಿಗ ಈ ಶಾಕೀರ್ ಜಾಕಿ. ಇಬ್ಬರು ದಾಂಡಿಗರು ಇದೀಗ ಒಂದು ಉತ್ತಮ ಜೊತೆಯಾಟವನ್ನು ನಿಭಾಯಿಸಬೇಕಾಗಿದೆ ದೇವಶ ವೇಲ್ಸ್ ತಂಡಕ್ಕೆ. ಮತ್ತೊಂದು ಕಡೆ ಬಲಿಷ್ಠ ತಂಡವನ್ನ ಕೂಡ ಪ್ರಥಮ ಓವರಿನಲ್ಲಿ ಕಟ್ಟಿ ಹಾಕಿದಂತಹ ಮಜೀದ್ 3ನೇ ಎಸೆತದಲ್ಲಿ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟಿದ್ರು ಕೂಡ 5 ಮತ್ತು 6ನೇ ಎಸೆತದಲ್ಲಿ ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಬಳಿಸುವ ಮೂಲಕ ಪವರ್ ಪ್ಲೇ ಯಲ್ಲೂ ಕೂಡ ತನ್ನ ಕೈ ಚಳಕವನ್ನು ತೋರ್ಪಡಿಸಿದ ಮಜೀದ್ ರವರ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ 8 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿದೆ ಅಶೋಕ್.
ಎಸೆತಗಾರಿಕೆ ಭಾಗದಲ್ಲಿ ಶೈಕಿಂಗ್ ತುದಿಯಲ್ಲಿ ಅರ್ಷದ್ ಬಜಾಲ್. ಈಗಾಗಲೇ ಪ್ರಥಮ ಓವರಿಗೆ 7 ನಿಮಿಷವನ್ನ ಬಳಸಿಕೊಂಡಿದೆ ಎಂಸಿಎ ಅಡ್ಕಪುತ್ತೂರು ತಂಡ. ಗಮನಿಸಿಕೊಳ್ಳಿ, 32 ನಿಮಿಷಗಳಲ್ಲಿ ಪ್ರಥಮ ಇನ್ನಿಂಗ್ಸ್ ಅನ್ನ ಕಡ್ಡಾಯವಾಗಿ ಮುಕ್ತಾಯಗೊಳಿಸಲೇಬೇಕು. ಇಲ್ಲದಿದ್ದಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕೇವಲ 4 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಗಮನಿಸಿಕೊಳ್ಳಿ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಅಶೋಕ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಅರ್ಷದ್ ಬಜಾಲ್. ಪ್ರಥಮ ಚೆಂಡು ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡು ಗಾಳಿಯಲ್ಲಿತ್ತು. ಉತ್ತಮವಾದ ಆರಂಭ. ದ್ವಿತೀಯ ಓವರಿನಲ್ಲಿ ಕೂಡ ಅತ್ಯುತ್ತಮ ಆರಂಭವನ್ನ ಪಡೆದುಕೊಳ್ತಾ ಇದೆ ಎಂಸಿಎ ಅಡ್ಕಪುತ್ತೂರು ತಂಡ. 1.1 ಓವರ್ ಮುಕ್ತಾಯವಾಗಿದೆ. 8 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವರ್ಷ ವೇಲ್ಸ್ ತಂಡ. ಮತ್ತೆ ಶೈಕಿಂಗ್ ತುದಿಯಲ್ಲಿ ಅರ್ಷದ್ ಬಜಾಲ್. ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ತೀರ್ಪುಗಾರ ಮಣಿಕಂಠ ಅವರನ್ನು ಬಿಟ್ಟು ಶೈಕಿಂಗ್ ತುದಿಯಲ್ಲಿ ಅರ್ಷದ್. ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಈ ಬಾರಿ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿದೆ. ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಇದರೊಂದಿಗೆ 1.2 ಓವರ್ ಮುಕ್ತಾಯಕ್ಕೆ 9 ರನ್ ಅನ್ನು ಗಳಿಸಿಕೊಂಡು 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವರ್ಷ ವೇಲ್ಸ್ ತಂಡ. ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ಅಶೋಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಶಾಕೀರ್. ಶೈಕಿಂಗ್ ತುದಿಯಲ್ಲಿ ಶಾಕೀರ್. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆ. ಒಬ್ಬ ಕ್ಷೇತ್ರ ರಕ್ಷಕ ಡಿಪೆಕ್ಷ ಕವರ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ. ಪವರ್ ಪ್ಲೇ ಚಾಲ್ತಿಯಲ್ಲಿ ಅಂತಿಮ 4 ಎಸೆತ ಬಾಕಿ ಇದೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ 3ನೇ ಬಾರಿ ಅಶೋಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶಾಕೀರ್ ಅವರ ಕಡೆಗೆ. ಈ ಬಾರಿ ಸೊಗಸಾದ ಹೊಡೆತ, ಲಯಬದ್ಧವಾದ ಹೊಡೆತ. ಮಜೀದ್ ಅವರಿಂದ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಇದರೊಂದಿಗೆ ಬೌಂಡರಿಯ ಗಡಿ ಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇದರೊಂದಿಗೆ ತಾನೆದುರಿಸಿದ ಪ್ರಥಮ ಎಸೆತದಲ್ಲೇ 2 ರನ್ ಅನ್ನು ಕಲೆ ಹಾಕಿದಂತಹ ಶಾಕೀರ್ ತನ್ನ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 2 ಅಂಕಿಯತ್ತ 11. 2 ವಿಕೆಟ್ ನಷ್ಟಕ್ಕೆ 1.3 ಓವರ್ ಮುಕ್ತಾಯವಾಗಿದೆ. ಮತ್ತೆ 4ನೇ ಬಾರಿ ಅಶೋಕ್ ಟು ಶಾಕೀರ್. ಅಶೋಕ್ ಟು ಶಾಕೀರ್. ದ್ವಿತೀಯ ಓವರಿನ 4ನೇ ಎಸೆತ. ಪವರ್ ಪ್ಲೇಯ ಅಂತಿಮ 3 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಅಶೋಕ್ ಟು ಶಾಕೀರ್. ಈ ಬಾರಿ ಸ್ವೀಪ್ ಶಾಟ್ ಹೊಡೆಯುವಂತ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಓವರ್ ಥ್ರೋ. ರನ್ಔಟ್ ಗಾಗಿ ಬಲವಾದ ಮನವಿ. ಇಲ್ಲಿ ಪುರಸ್ಕಾರವಿಲ್ಲ. ಓವರ್ ಥ್ರೋ ಮೂಲಕ ಮತ್ತೊಂದು ರನ್ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 12. 1.4 ಓವರ್ ಮುಕ್ತಾಯವಾಗಿದೆ. ಆರಂಭಿಕ ಹಂತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಂತಹ ದೇವರ್ಷ ವೇಲ್ಸ್ ತಂಡಕ್ಕೆ ಒಂದು ಅತ್ಯುತ್ತಮವಾದ ಜೊತೆಯಾಟವನ್ನು ನಿಭಾಯಿಸಬೇಕಾಗಿದೆ. ಆ ಜೊತೆಯಾಟವನ್ನ ನಿಭಾಯಿಸುವಲ್ಲಿ ಸಮರ್ಥ ಆಟಗಾರರು ಇಲ್ಲಿ 2 ದಾಂಡಿಗರು ಅಂಕಣದಲ್ಲಿ. ಅಂತಿಮ 2 ಎಸೆತ ಬಾಕಿಗಿದೆ ಪವರ್ ಪ್ಲೇ ಮುಕ್ತಾಯಕ್ಕೆ. ಮತ್ತೆ ಶೈಕಿಂಗ್ ತುದಿಯಲ್ಲಿ ಅರ್ಷದ್. ಎಸೆತಗಾರಿಕೆ ಭಾಗದಲ್ಲಿ ಅಶೋಕ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಈ ಬಾರಿ ದ್ವಿತೀಯ ಓವರಿನ 5ನೇ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 2ನೇ ಓವರಿನ 5ನೇ ಎಸೆತ ಅಶೋಕ್ ಟು ಅರ್ಷದ್. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ನಿರ್ಣಾಯಕರಿಂದ ಅಗಲ ಎಸೆತ ಎನ್ನುವ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ. ತಂಡದ ಮೊತ್ತ 13ಕ್ಕೆ ಏರಿಕೆಯಾಗಿದೆ. 2 ವಿಕೆಟ್ ಅನ್ನು ಕಬಳಿಸಿಕೊಂಡು ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿದೆ ಎಂಸಿಎ ಅಡ್ಕಪುತ್ತೂರು ತಂಡ. ಇದೇ ರೀತಿ ನಿರಂತರವಾಗಿ ಬ್ಯಾಟ್ಸ್ಮನ್ ಗಳ ಮೇಲೆ ಒತ್ತಡವನ್ನು ಹೇರಬೇಕಾಗಿದೆ ಇಲ್ಲಿ ಎಸೆತಗಾರರು. ಮತ್ತೊಮ್ಮೆ 5ನೇ ಬಾರಿ ಅಶೋಕ್ ಟು ಅರ್ಷದ್ ಬಜಾಲ್. ಸೊಗಸಾದ ದಾಳಿ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಬಲವಾದ ಮನವಿ ಇದೆ. ಆದರೆ ಇಲ್ಲಿ ನಿರ್ಣಾಯಕರಿಂದ ಪುರಸ್ಕಾರವಿಲ್ಲ. ನಿರ್ಣಾಯಕರ ತೀರ್ಪಿಗಾಗಿ ಕಾದಾಟ. ಚೆಂಡನ್ನ ಸ್ವೀಪ್ ಶಾಟ್ ಮಾಡುವಂತಹ ಪ್ರಯತ್ನವಿತ್ತು. ಆದರೆ ಇನ್ನೂ ಕೂಡ ನಿರ್ಣಾಯಕರ ತೀರ್ಪಿಗಾಗಿ ಇದೀಗ 3ನೇ ಅಂಪೈರ್ಗೆ ಇಲ್ಲಿ ಕರೆ ಬಂದಿದೆ. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ಗೆ 1 ಬಾರಿ ಮಾತ್ರ ಇಲ್ಲಿ ಅವಕಾಶವಿದೆ. ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೀಗ ಕಾರಣ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸಬಹುದಾದಂತಹ 1 ವಿಕೆಟ್. ಅದು ಕೂಡ ಆರಂಭಿಕ ದಾಂಡಿಗ
ಅರ್ಷದ್ ಬಜಾಲ್ ರವರ ವಿಕೆಟ್ ಆಗಲಿಕ್ಕಿದೆ. ಕಾದು ನೋಡಬೇಕಾಗಿದೆ ಇಲ್ಲಿ ಯಾವ ರೀತಿಯ ತೀರ್ಪು ಬರಲಿಕ್ಕಿದೆ. ಅತ್ಯುತ್ತಮವಾದ ಎಸೆತವಾಗಿತ್ತು. ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಕೊಂಚ ಮಟ್ಟಿಗೆ ಎಡವಿದ್ರು ಬ್ಯಾಟ್ಸ್ಮನ್. ನಾಟ್ ಔಟ್ ಎನ್ನುವಂತಹ ತೀರ್ಪು ಬಂದಿದೆ. ಕಾರಣ ಬ್ಯಾಟ್ಸ್ಮನ್ ನ ಕಾಲಿಗೆ ಬಡಿಯುವಂತಹ ಚೆಂಡು ನೇರವಾಗಿ ಕೀಪರ್ನ ವಿಕೆಟ್ ಕೀಪರ್ನ ಕೈ ಸೇರಿತ್ತು. ಬಲವಾದ ಮನವಿ ಇತ್ತು ಆ ನಿರ್ಣಾಯಕ ಘಟ್ಟದಲ್ಲಿ. ಮೂರನೇ ಅಂಪೈರ್ಗೆ ಕರೆ ಬಂದಾಗ ಇಲ್ಲಿ ನಾಟ್ ಔಟ್ ಅನ್ನುವಂತಹ ತೀರ್ಪು ಬಂದಿದೆ. ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಶೋಕ್. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಪವರ್ ಪ್ಲೇಯ ಅಂತಿಮ ಎಸೆತ. ಶೈಕಿಂಗ್ ತುದಿಯಲ್ಲಿ ಶಕೀರ್. ಗಮನಿಸಿಕೊಳ್ಳಿ, ಈಗಾಗಲೇ 2 ಓವರಿಗೆ 13 ನಿಮಿಷಗಳ ಸಮಯ ವ್ಯರ್ಥವಾಗಿದೆ. ಎಂಸಿಎ ಅಡಕ ಪುತ್ತೂರು ತಂಡದ ಆಟಗಾರರ ಗಮನಕ್ಕೆ 32 ನಿಮಿಷದ ಕಾಲಾವಕಾಶವಿದೆ ಪ್ರತಿಯೊಂದು ಇನ್ನಿಂಗ್ಸಿಗೂ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಶೋಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಶಾಕೀರ್. ಲಯಬದ್ಧವಾದ ಹೊಡೆದ ಈ ಬಾರಿ ಚೆಂಡನ್ನು ಕವರ್ಸಿ ಭಾಗದಲ್ಲಿ ದಂಡಿಸಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಇತ್ತು. ವಿಕೆಟ್ಗಳ ಮಧ್ಯೆ 2ನೇ ರನ್ನಿಗಾಗಿ ಓಡಾಟ. ಇದರೊಂದಿಗೆ ನಿರ್ಣಾಯಕರ ತೀರ್ಪಿಗಾಗಿ ಇಲ್ಲಿ ಕಾಯ್ತಾ ಇದ್ದೇವೆ. ಗಮನಿಸಿಕೊಳ್ಳಿ, ಒಂದು ಇನ್ನಿಂಗ್ಸ್ಗೆ ಕೇವಲ 1 ರಿವ್ಯೂ ಮಾತ್ರ ಇದೆ. ಈಗಾಗಲೇ ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ. 1.5 ಓವರ್ ಮುಕ್ತಾಯಕ್ಕೆ 14 ರನ್ ಆಗಿದೆ. ಅಂತಿಮ ಎಸೆತ ಓವರಿನ ಮುಕ್ತಾಯ. ನಿರ್ಣಾಯಕರ ತೀರ್ಪನ್ನು ದಯವಿಟ್ಟು ತಿಳಿಸಬೇಕಿಲ್ಲಿ. 1 ಬಾರಿ ಮಾತ್ರ ಇಲ್ಲಿ ರಿವ್ಯೂಗೆ ಅವಕಾಶವಿದೆ. ಗಮನಿಸಿಕೊಳ್ಳಿ, ಈಗಾಗಲೇ ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ. ನಿರ್ಣಾಯಕರು ದಯವಿಟ್ಟು ತಮ್ಮ 2 ರನ್ ಅನ್ನು ನೀಡಿದ್ದಾರೆ. 2 ರನ್ ಗಳಿಸಿಕೊಂಡಿದೆ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ದೇವಶ ವೇಲ್ಸ್ ತಂಡ ಗಳಿಸಿಕೊಂಡಿದೆ 16. ತಂಡದ ಮೊತ್ತ 16. ನಿರ್ಣಾಯಕರಿಂದ 3ನೇ ಅಂಪೈರಿಂದ ಬೌಂಡರಿ ಎನ್ನುವಂತಹ ತೀರ್ಪು ಬಂದಿದೆ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ 18. ಸರಾಸರಿ 9ರಂತೆ ರನ್ ಗಳಿಸಿಕೊಂಡಿದೆ. ತಂಡದ ಮೊತ್ತ 18, ಸರಾಸರಿ 9ರಂತೆ ರನ್ ಗಳಿಸಿಕೊಂಡಿದೆ. ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು 3ನೇ ಓವರ್ ಅನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ಎಂಸಿಎ ಅಡ್ಕ ತಂಡದ ಪರವಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತಂಡದ ಮೊತ್ತ 18. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಸೊಗಸಾದ ಹೊಡೆತ. ಈ ಬಾರಿ ಮತ್ತೊಮ್ಮೆ ಹರ್ಷದ್ 6 ರನ್ ದಾಖಲಿಸಿಕೊಂಡ್ರು. 3ನೇ ಓವರಿನ ಪ್ರಥಮ ಎಸೆತವನ್ನೇ ಸಿಕ್ಸರಿಗಟ್ಟಿದಂತ ಹರ್ಷದ್. ತಂಡದ ಮೊತ್ತ 24ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಓವರಿನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಎಂಸಿಎ ಅಡ್ಕ ತಂಡ. ಆದರೆ ಮುಂದೆ ಜೊತೆಯಾಟವನ್ನು ಮುಂದುವರಿಸಿದಂತ ಶಾಕೀರ್ ಮತ್ತು ಹರ್ಷದ್ ಬಜಾಲ್ ತಂಡವನ್ನ ಬೃಹತ್ ಮೊತ್ತದತ್ತ ಇದೀಗ ಕೊಂಡೊಯ್ಯುವಲ್ಲಿ ಸಫಲತೆ. ತಂಡದ ಮೊತ್ತ 24. 2.1 ಓವರ್ ಮುಕ್ತಾಯವಾಗಿದೆ. ಒಂದು ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಂತಹ ತಂಡ ಇದೀಗ ದ್ವಿತೀಯ
ಓವರಿನ ಬಳಿಕ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಲಾಗಿದೆ ದೇವಶ ವೇಲ್ಸ್ ತಂಡ. 2.1 ಓವರಿನ ಮುಕ್ತಾಯಕ್ಕೆ 24 ರನ್ ಗಳಿಸಿಕೊಂಡಿದೆ. ಇದೀಗ ಮತ್ತೆ ಎರಡನೇ ಬಾರಿ ಎಸೆಯಬೇಕಾಗಿದೆ ಚಮ್ಮು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೇಕಿಂಗ್ ತುದಿಯಲ್ಲಿ ಅರ್ಷದ್. ಈಗಾಗಲೇ 17 ನಿಮಿಷ ಸಮಯ ವ್ಯರ್ಥವಾಗಿದೆ, ಗಮನಿಸಿಕೊಳ್ಳಿ. ಎಂಸಿಎ ಅಡಕಪುತ್ತೂರ್ 17 ನಿಮಿಷ ಸಮಯ ವ್ಯರ್ಥವಾಗಿದೆ, ಗಮನಿಸಿಕೊಳ್ಳಿ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ಟಂತ ಅರ್ಷದ್. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಅತ್ಯುತ್ತಮವಾದ ಕಂಬ್ಯಾಕ್ ಎಸೆತಗಾರ ಚಮ್ಮು. ಪ್ರಥಮ ಎಸೆತ ಸಿಕ್ಸರ್ ಗಟ್ಟಿದ್ರು, ಆದರೆ ದ್ವಿತೀಯ ಎಸೆತ ಅತ್ಯುತ್ತಮವಾಗಿತ್ತು. ಮತ್ತೊಮ್ಮೆ ಮೂರನೇ ಬಾರಿ ಎಸೆಯಬೇಕಾಗಿದೆ ಚಮ್ಮು. ಶೇಕಿಂಗ್ ತುದಿಯಲ್ಲಿ ಮತ್ತೆ ಅರ್ಷದ್ ಈಗಾಗಲೇ 2 ಸಿಕ್ಸರ್ನೊಂದಿಗೆ ವೈಯಕ್ತಿಕವಾಗಿ 14 ರನ್ ಗಳಿಸಿಕೊಂಡಂತ ಆರಂಭಿಕ ದಾಂಡಿಗ ಶೇಕಿಂಗ್ ತುದಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಅರ್ಷದ್ ರವರ ಕಡೆಗೆ. ಈ ಬಾರಿ ಮತ್ತೊಮ್ಮೆ ದೊಡ್ಡ ಹೊಡೆತ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ. 1 ರನ್ನಿನೊಂದಿಗೆ ತಂಡದ ಮೊತ್ತ 25ಕ್ಕೆ ಏರಿಕೆಯಾಗಿದೆ. 2.3 ಓವರ್ ಮುಕ್ತಾಯಕ್ಕೆ ಇದೀಗ 4ನೇ ಬಾರಿ ಮತ್ತೊಮ್ಮೆ ಚಮ್ಮು ಟು ಶಾಕೀರ್. 3ನೇ ಬಾರಿ ಚಮ್ಮು ಟು ಶಾಕೀರ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಶಾಕೀರ್. 3ನೇ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ. ಈ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡಂತ ಶಾಕೀರ್. ಈಗಾಗಲೇ ತಿಳಿಸಿದಂತೆ ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡಬಲ್ಲಂತ ಓರ್ವ ಬ್ಯಾಟ್ಸ್ಮನ್. ಕ್ಷೇತ್ರ ರಕ್ಷಕರ ಸರಿಯಾದ ಜಾಗವನ್ನು ಗುರುತಿಸಿಕೊಂಡು ರಿವರ್ಸ್ ಸ್ವೀಪ್ ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಬೌಂಡರಿಯನ್ನು ದಾಖಲಿಸಿಕೊಂಡಾಗ ತಂಡದ ಮೊತ್ತ 29ಕ್ಕೆ ಏರಿಕೆಯಾಗಿದೆ. 29 ರನ್ ಏರಿಕೆಯಾಗಿದೆ. ತಂಡದ ಮೊತ್ತ ಕೇವಲ ಒನ್ ಹ್ಯಾಂಡೆಡ್ ಶಾಟ್ ಆಗಿತ್ತು, ಅದು ಸುಂದರತೆ ಹೊಡೆತ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ತಂಡದ ಮೊತ್ತ 29. 5ನೇ ಬಾರಿ ಮತ್ತೊಮ್ಮೆ ಚಮ್ಮು. ಈ ಬಾರಿ ಸ್ವೀಪ್ ಶಾಟ್ ಹೊಡೆತ. ಮತ್ತೊಮ್ಮೆ ಫೈನ್ ಲೆಗ್ ವಿಭಾಗದಲ್ಲಿ ಕಳೆದ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿ ದಾಖಲಿಸಿಕೊಂಡಿತ್ತು. ಈ ಬಾರಿ ಫೈನ್ ಲೆಗ್ ವಿಭಾಗದಲ್ಲಿ ಉತ್ತಮವಾಗಿರತಕ್ಕಂತಹ ಕ್ಷೇತ್ರ ರಕ್ಷಣೆ. 2 ರನ್ ಅನ್ನು ಗಳಿಸಿಕೊಂಡಿದೆ ದೇವಶ ವೇಲ್ಸ್ ತಂಡದ ಮೊತ್ತ 31ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಚಮ್ಮು. ಈಗಾಗಲೇ ಬೃಹತ್ ಮೊತ್ತವನ್ನ ದಾಖಲಿಸುವ ಮುನ್ಸೂಚನೆಯನ್ನು ನೀಡಿದೆ ದೇವಶ ವೇಲ್ಸ್ ತಂಡ. ಆರಂಭಿಕ ಹಂತದಲ್ಲಿ ಸಿಕ್ಕಿದಂತಹ ಒಂದು ಉತ್ತಮವಾದ ಆರಂಭವನ್ನ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಎಸೆತಗಾರರು ವೈಫಲ್ಯ. ಅಂತಿಮ ಬಾರಿ ಸೊಗಸಾದ ಹೊಡೆತ. ಈ ಬಾರಿ ಮತ್ತೊಮ್ಮೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಇತ್ತು. 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 32. 3 ಓವರ್ ಮುಕ್ತಾಯವಾಗಿದೆ. ಹಾಗೆಯೇ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಬಾಲ್ ಅನ್ನು ಕೊಡುಗೆಯಾಗಿ ನೀಡಿದಂತಹ ಶ್ರೀಮತಿ ಮತ್ತು ಶ್ರೀ ಮದನ್ ಕೊಲ್ಯ, ಮಾಲಕರು ಅಕ್ಷಯ ಮೊಬೈಲ್ಸ್ ಗುತ್ತಿಗಾರು, ಇವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಮಾಧವ ಎರ್ದಾಡ್ಕರ್ ಅವರು ಒಂದು ಗಿಡವನ್ನ ಉಡುಗೊರೆಯಾಗಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಂದ್ಯಾಕೂಟಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬ ಕೊಡುಗೆ ದಾನಿಗಳಿಗೂ ಕೂಡ ವಿಶೇಷವಾಗಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಎನ್ನುವಂತಹ ಧ್ಯೇಯವಾಕ್ಯದಡಿ ಎಲ್ಲ ದಾನಿಗಳಿಗೂ ಕೂಡ ಒಂದು ಸಸಿಯನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಆ ಮೂಲಕ ಅಕ್ಷಯ ಮೊಬೈಲ್ಸ್ ಗುತ್ತಿಗಾರು ಇದರ ಮಾಲಕರಾಗಿರತಕ್ಕಂತಹ ಮದನ್ ಕೊಲ್ಯ ಅವರಿಗೂ ಕೂಡ ಸಂಸ್ಥೆಯ ಅಧ್ಯಕ್ಷರಿಂದ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ 4ನೇ ಓವರ್ ಅನ್ನು ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಮಜೀದ್ ಮತ್ತೊಮ್ಮೆ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್. ಮತ್ತೆ ತಂಡದ ಕಪ್ತಾನ ಆರಂಭಿಕ ಓವರ್ ನಲ್ಲಿ 2 ವಿಕೆಟ್ ಕಬಳಿಸಿದಂತಹ ಮಜೀದ್ ಇದೀಗ ಹ್ಯಾಟ್ರಿಕ್ ಅವಕಾಶದಲ್ಲಿ. ಮಜೀದ್ ಪ್ರಥಮ ಓವರಿನ ಅಂತಿಮ 2 ಎಸೆತಗಳಲ್ಲಿ ಸತತವಾಗಿ 2 ವಿಕೆಟ್ ಅನ್ನು ಕಬಳಿಸಿಕೊಂಡು ಹ್ಯಾಟ್ರಿಕ್ ನ ಅವಕಾಶದಲ್ಲಿ ಮಜೀದ್. ಒಂದು ವೇಳೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿದೆ ಆದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡ ಪ್ರಪ್ರಥಮ ಎಸೆತಗಾರ ಅನ್ನುವಂತಹ ಕೀರ್ತಿಗೆ ಪಾತ್ರವಾಗಲಿಕ್ಕಿದ್ದಾರೆ ಮಜೀದ್. ಮತ್ತೊಂದು ಕಡೆ ಹೇಗಾದರೂ ಮಾಡಿ ಒಂದು ಪಾರ್ಟ್ನರ್ಶಿಪ್ ಅನ್ನ, ಈ ಜತೆಯಾಟವನ್ನ ಮುರಿಯಲೇಬೇಕಾಗಿದೆ ಎಂಸಿಎ ಅಡಕಪುತ್ತೂರು ತಂಡಕ್ಕೆ. ಇದೀಗ 4ನೇ ಓವರ್ನ ಪ್ರಥಮ ಚೆಂಡು. ಮಜೀದ್ ಸೊಗಸಾದ ದಾಳಿ ಆದರೆ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು. ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 33. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಮತ್ತೆ ಹ್ಯಾಟ್ರಿಕ್ ಅವಕಾಶದಲ್ಲಿ ಶೇಕಿಂಗ್ ತುದಿಯಲ್ಲಿ ಶಾಕೀರ್. 4ನೇ ಓವರ್ನ ಚಾಲ್ತಿಯಲ್ಲಿದೆ ಪ್ರಥಮ ಚೆಂಡು. ಮಜೀದ್ ಟು ಶಾಕೀರ್.
ರಿವರ್ಸ್ ಮಾಡುವಂತ ಪ್ರಯತ್ನ, ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಅನುಭವಿ ಬ್ಯಾಟ್ಸ್ಮನ್ ಶಾಕೀರ್ ಅವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮಜೀದ್ ಮತ್ತೊಮ್ಮೆ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್, ಪ್ರಥಮ ಇನ್ನಿಂಗ್ಸ್ನ 4ನೇ ಓವರ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ. ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ, ಮತ್ತೊಮ್ಮೆ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶಾಕೀರ್ ಅವರ ಕಡೆಗೆ. ಈ ಬಾರಿ ಸುಂದರತೆ ಹೊಡೆದ ಚೆಂಡನ್ನು ದಂಡಿಸಿದ ದೀಪಕ್ ಶಾಕ್ ಓವರ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಸೊಗಸಾದ ಕ್ಷೇತ್ರ ರಕ್ಷಣೆ ಕೂಡ. ತಂಡದ ಮೊತ್ತ 34ಕ್ಕೆ ಏರಿಕೆಯಾಗಿದೆ. 3.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 4ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ಈಗಾಗಲೇ 3.2 ಓವರ್ ಮುಕ್ತಾಯಕ್ಕೆ 34 ರನ್ ಗಳಿಸಿಕೊಂಡು 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ್ಯ ವೇಲ್ಸ್ ತಂಡ. ಆರಂಭಿಕ ಹಂತದಲ್ಲಿ ಉತ್ತಮ ಆರಂಭ ಕೂಡ ಲಭಿಸಿತ್ತು ಎಂಸಿ ಅಡ್ಕ ಪುತ್ತೂರು ತಂಡಕ್ಕೆ. ಆದರೆ ಮುಂದೆ ಎಸೆತಗಾರ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ವಿಫಲತೆಯನ್ನು ಅನುಭವಿಸಿದಾಗ ಅರ್ಷದ್ ಬಚಾಲ್ 2 ಸಿಕ್ಸರ್ ಅನ್ನು ಗಳಿಸಿಕೊಂಡ್ರು. ಶಾಕೀರ್ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅತ್ಯುತ್ತಮವಾದ ಬ್ಯಾಟ್ ಬೀಸುವ ಮೂಲಕ 2 ಬೌಂಡರಿಯೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಮುಂದುವರಿಸುವಲ್ಲಿ ಯಶಸ್ವಿಯನ್ನ ಕಂಡುಕೊಂಡಂತಹ ದಾಂಡಿಗ ಶಾಕೀರ್ ಒಂದು ಕಡೆ, ಮತ್ತೊಂದು ಕಡೆ ಅರ್ಷದ್ ಬಚಾಲ್. ಇದೀಗ ಮತ್ತೊಮ್ಮೆ ಮಜೀದ್ ತನ್ನ ಓವರಿನ 3ನೇ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ, ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಅರ್ಷದ್ ರವರ ಕಡೆಗೆ. ಆರಂಭಿಕ ದಾಂಡಿಗನಾಗಿ ಅಂಕಣ ಕೀಳಿದಂತ ಅರ್ಷದ್ ಈಗಾಗಲೇ 2 ಸಿಕ್ಸರ್ನೊಂದಿಗೆ ಶೈಕಿಂಗ್ ತುದಿಯಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ 3ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ಸೊಗಸಾದ ಹೊಡೆತ, ಈ ಬಾರಿ ಮತ್ತೊಂದು ಸಿಕ್ಸರ್. ಔಟ್ಸೈಡ್ ಲೆಗ್ ಸಂಬಿತ್ತು ಚೆಂಡು. ಆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸುವ ಮೂಲಕ ಅರ್ಷದ್ ರವರ ಬ್ಯಾಟ್ ನಿಂದ ದಾಖಲಾಗಿದೆ 3ನೇ ಸಿಕ್ಸರ್. ಇದರೊಂದಿಗೆ ತಂಡದ ಮೊತ್ತ ಏರಿಕೆಯಾಗಿದೆ ಬರೋಬ್ಬರಿ 40. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಒಂದು ಹಂತದಲ್ಲಿ ದೇವಶ ವೇಲ್ಸ್ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಬಹುದು ಎಂಸಿ ಅಡ್ಕ ಅನ್ನುವಂತಹ ಸೂಚನೆ ಲಭಿಸಿದರೂ ಕೂಡ ದ್ವಿತೀಯ ಓವರ್ನಲ್ಲಿ ಸಂಪೂರ್ಣ ಚಿತ್ರಣವೇ ಬದಲಾಯಿತು. 3ನೇ ಓವರ್ನಲ್ಲಂತೂ ಬಹಳಷ್ಟು ಅಂಕಗಳನ್ನು ಗಳಿಸಿಕೊಂಡ್ರು. ಇದೀಗ 4ನೇ ಓವರ್ನಲ್ಲೂ ಕೂಡ ಅತ್ಯುತ್ತಮ ಆರಂಭವನ್ನು ಪಡೆದುಕೊಂಡಿದೆ ದೇವಶ ವೇಲ್ಸ್ ತಂಡದ ಮೊತ್ತ 40. ಅಂತಿಮ 2 ಎಸೆತ ಬಾಕಿ ಇದೆ. ಪ್ರಥಮ ಓವರ್ 4ನೇ ಓವರ್ನ ಮುಕ್ತಾಯಕ್ಕೆ 40 ರನ್ ಈಗಾಗಲೇ ಗಳಿಸಿಕೊಂಡಿದೆ. 2 ಎಸೆತ ಬಾಕಿ ಇದೆ 4ನೇ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಮಜೀದ್ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಅರ್ಷದ್ ರವರ ಕಡೆಗೆ. ಈ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ, ಚೆಂಡು ಗಾಳಿಯಲ್ಲಿದೆ, ಉತ್ತಮವಾಗಿರ್ತಕ್ಕಂಥ ಹೊಡೆತ, 1 ಬೌನ್ಸ್ ಓವರ್ ದ ರೋಪ್. ಮತ್ತೊಂದು ಬೌಂಡ್ರಿ ದಾಖಲಾಗಿದೆ ಸ್ವಿಚ್ ಹಿಟ್ ಮೂಲಕ. ಸೊಗಸಾದ ಹೊಡೆತ, ಸಿಕ್ಸರ್ ಬಳಿಕ 1 ಬೌಂಡರಿ ಅರ್ಷದ್ ಬ್ಯಾಟ್ ನ ಮುಖೇನವಾಗಿ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 44ಕ್ಕೆ ಏರಿಕೆಯಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಮಜೀದ್. ಪ್ರಥಮ ಓವರ್ ಇನ್ನಿಂಗ್ಸ್ ನ ಪ್ರಥಮ ಓವರ್ನ ಮಜೀದ್ ಅತ್ಯುತ್ತಮವಾಗಿ ಎಸೆದಿದ್ರು. ಮತ್ತೊಮ್ಮೆ ಮಜೀದ್ ರವರಿಗೆ 4ನೇ ಓವರ್ನ ಎಸೆಯುವಂತ ಜವಾಬ್ದಾರಿನ ಕಪ್ತಾನ ನೀಡಿದ್ರು. ಆದರೆ ಇಲ್ಲಿ ಮಜೀದ್ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಪರಿಣಮಿಸಿದ್ರು. ಅಂತಿಮ ಬಾರಿ ಎಸೆಯಬೇಕಾಗಿದೆ ಮಜೀದ್. ಉತ್ತಮವಾಗಿರತಕ್ಕಂಥ ಹೊಡೆತ, ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ 4ನೇ ಓವರ್ನ ಮುಕ್ತಾಯಕ್ಕೆ ದೇವಶ ವೇಲ್ಸ್ ತಂಡ ಗಳಿಸಿಕೊಂಡಿದೆ ಬರೋಬ್ಬರಿ 45. ಓವರ್ ಒಂದಕ್ಕೆ ಸರಾಸರಿ 11.25 ರನ್ ಗಳಿಸಿಕೊಂಡು ಬೃಹತ್ ಮೊತ್ತದತ್ತ ದಾಪುಗಾಲಿಟ್ಟಿದೆ ದೇವಶ ವೇಲ್ಸ್ ತಂಡ. ಮುಂದಿನ ಈ 4 ಪ್ರಥಮ ಇನ್ನಿಂಗ್ಸ್ನ 4 ಓವರ್ನಲ್ಲಿ ಅದೆಷ್ಟು ರನ್ಗಳನ್ನು ಗಳಿಸಿಕೊಳ್ಳಬಹುದು ದೇವಶ ವೇಲ್ಸ್ ತಂಡ, ಅಥವಾ ಎದುರಾಳಿ ತಂಡವನ್ನ ಮತ್ತೆ ಕಟ್ಟಿ ಹಾಕಬಹುದೇ ಎಂಸಿಯ ಅಡ್ಕ ಎನ್ನುವುದನ್ನ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ವಿವರಿಸಲಿಕ್ಕೆ ಆಗಮಿಸಲಿಕ್ಕಿದ್ದಾರೆ ಶ್ರೀಯುತ ಗೋಪಿ ಮಂಗಳೂರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार. तो देवस्या Wells is now going on the right track. 45 runs they scored in their first 4 overs. और निस्संदेह आक्रामक बल्लेबाजी का प्रदर्शन यहाँ पर दिखाते हुए खासकर अरशद जो कि इस वक्त विस्फोटक बल्लेबाजी करते हुए गेंद ऑन साइड पर उछालना चाहा, मिसफील्ड
और दोबारा जब तक गेंद को फील्ड किया जाता बल्लेबाज के पास मौका था एक रन प्राप्त करने का और एक रन के साथ स्कोर बढ़कर अब पहुंच चुका 46 रनों पर 2 विकेट के नुकसान पर अल्ताफ वालपाड़ी और अल्ताफ बसौनगुड़ी के विकेट लगातार 2 गेंदों पर गिरे थे और उसके बाद शाकिर और अरशद पारी की भागदौड़ को यहाँ पर संभालते हुए एक बेहतरीन साझेदारी यहाँ पर निभाते हुए शाकिर इस वक्त सामना करने के लिए तैयार। गेंदबाज की ओर की अगली गेंद, ये गेंद हल्के से गेंद को खेल दिया हवे में, लेकिन कवर फील्डर की बाईं ओर से गेंद निकली। इस वक्त स्क्वायर ऑफ द विकेट डीप कवर पॉइंट पर जब तक गेंद को फील्ड किया जाता 1 रन का इजाफा यहाँ पर हो चुका और 1 रन के इजाफे के साथ स्कोर बढ़कर अब पहुंच चुका है कुल मिलाकर 47 रन 2 विकेट के नुकसान पर। इट्स 47 फॉर द लॉस ऑफ 2 विकेट इन द ओवर नंबर 5 इन प्रोग्रेस। हर्षद एक विस्फोटक बारी जो कि यहाँ पर खेलते हुए सामना करने के लिए तैयार और गेंदबाज भरत गेंदबाज यहाँ पर आगे बढ़ाते हुए ये गेंद इस पास स्क्वायर ऑफ द विकेट खूबसूरती के साथ गेंद को निकाला इनटू द गैप एज वेल। शायद चौका मिल चुका है यहाँ पर। स्क्वायर ऑफ द विकेट गेंद को इस वक्त खूबसूरती के साथ निकाला था। इस वक्त खाली क्षेत्र चुनते हुए लॉन्ग ऑफ और एक्स्ट्रा कवर के दरमियान और इस चौके के साथ द 50 कम्स अप फॉर देवस्या वेल्स। 51 now for the loss of 2 wicket in the over number just a 5 in progress in their innings. And this is an absolutely terrific progressing here now for देवस्या वेल्स। एक बार फिर से गेंदबाज भरत गेंदबाज यहाँ पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए ये गेंद इस बार ऑन साइड पर मिड विकेट पर द बॉल वेंट लाइक अ बुलेट। इनफैक्ट गेंद लगभग गोली की रफ्तार में इस वक्त निकली और वाइड लॉन्ग ऑन पर फीडर खड़े हुए थे। दौड़ लगाने के बावजूद गेंद तक नहीं पहुंच पाए और गेंद सीधे सीमा रेखा को पार कर चुकी है काफी तेज रफ्तार के साथ 4 रनों के लिए। रनों की बौछार यहाँ पर लगाते हुए अरशद उनका अच्छा साथ निभाते हुए इस वक्त शाकिर। कुल मिलाकर ऐसा कहना पड़ेगा देवस्या वेल्स एक लंबे स्कोर की ओर अग्रसर होता हुआ और अपनी अगली गेंद लेकर भरत इस वक्त गेंदबाजी यहाँ पर आगे बढ़ाते हुए फील्डिंग में कुछ हद तक जमावट करने के बाद अरशद के लिए अगली गेंद लेकर इस वक्त तैयार। दाहिने हाथ राउंड द विकेट, यह गेंद उछाला मिड विकेट पर और 6 रनों के लिए। ऐसा कहना पड़ेगा अरशद को, अगर आप ऐसे गेंदबाजी करेंगे तो निस्संदेह आप पिटेंगे। तो यहाँ पर छक्का काफी ढीली गेंद थी, गेंद की उछाल को पहचानते हुए मिडल ऑफ द बैट गेंद को कनेक्ट किया और 6 रनों के लिए गेंद को डिस्पैच कर दिया डीप मिड विकेट सीमा रेखा से बाहर। छक्का नंबर 4 उनके बल्ले से लगता हुआ। एक बार फुल टॉस पुल किया इस वक्त स्क्वायर ओनली और 6 नंबर 5 5वां छक्का और अरशद यहां पर छाते हुए इस मैच में। निरंतर देवस्या गिरी परेपाड़ी और भरत उलिकेरे इनकी ओर से 750 रुपए का नगद पुरस्कार इस वक्त घोषित किया गया है। अगर अरशद 50 रन यहां पर बनाते हैं, फिलहाल वो बल्लेबाजी करते हुए 46 रनों पर। ही इज बैटिंग ऑन 46 नाउ। इफ ही कंप्लीटेड हिज 50 he will be rewarded 750 rupees from 2 persons। और यहां पर देखते हैं वो अपना अर्धशतक पूर्ण न कर पाते हैं नहीं। ओवर की समाप्ति हो चुकी है। ही इज बैटिंग ऑन 47 इन फैक्ट और स्कोर इस वक्त बढ़कर अब पहुंच चुका है कुल मिलाकर 67 रनों पर। 5 overs completed, 67 for the loss of 2 wicket. A fantastic partnership is now building up here. और इस बीच गेंदबाजी यहां पर शुरू करते हुए शाकिर इस वक्त सामना करने के लिए तैयार। पहली गेंद स्वीप किया। सेंसिबल क्रिकेट यहां पर अपना खूबसूरती के साथ गेंद को निकाला। 4 रनों के लिए। मिड लो लेग स्टंप पर गेंद थी और शाकिर जो कि काफी चतुर क्रिकेटर के रूप में जाने जाते हैं, उन्होंने पहले ही भाप लिया था कि डीप बैकवर्ड स्क्वायर लेग और डीप फाइन लेग के दरमियान जो क्षेत्र है वो खाली पड़ा हुआ है और खूबसूरती के साथ गेंद को इस वक्त मोड़ दिया और चौका यहां पर प्राप्त करते हुए 71 नाउ। द स्कोर बोर्ड इज नाउ मूविंग अप टू 71 रनों पर स्कोर बोर्ड पहुंच चुका है और रनों की बौछार ये दोनों बल्लेबाज यहां पर लगाते हुए 6वां ओवर सिर्फ यहां पर शुरू हो चुका है। और फिर से एक बार गेंदबाजी आगे बढ़ाते हुए अशोका दाहिने हाथ ओवर द विकेट शाकिर के लिए यह गेंद रिवर्स शॉट गेंद को खेला। पॉइंट पर गेंद को रोका गया शॉर्ट पॉइंट पर, लेकिन इससे पहले बल्लेबाज के पास काफी समय था कि 1 रन के साथ अपने छोड़ को वो बदल सके और 1 रन के साथ स्कोर बढ़कर पहुंच चुका है 72 रनों पर। 72 नाउ फॉर द लॉस ऑफ 2 wicket in the over number 6 in progress. And now the man back on strike, batting on 47 Arshad।
750 रुपए उनका इस वक्त इंतजार कर रहे हैं, सिर्फ 3 रन उन्हें और बनाने हैं। और जहां तक सवाल है, देखते हैं वो 3 रन बना पाते हैं या नहीं। दाहिने हाथ राउंड द विकेट, इस वक्त गेंदबाज अशोका, गेंदबाज यहां पर आगे बढ़ाते हुए अरशद के लिए ये गेंद उछालना चाहा, नॉट क्वाइट मिडलिंग इट। इस बार स्ट्राइक खुद अपने पास रखना चाहते हैं अरशद, और स्कोर इस वक्त रुक चुका है 47 रनों पर। कुछ कहते हुए इस वक्त शाकिर से ज्यादा से ज्यादा स्ट्राइक वो अपने पास खुद रखना चाहते हैं, और दोनों बल्लेबाजों में काफी आक्रामक इस वक्त नजर आते हुए अरशद अपनी अगली गेंद का सामना करने के लिए इस वक्त तैयार। गेंदबाज अशोका दाहिने हाथ राउंड द विकेट इस वक्त गेंदबाजी करते हुए दाहिने बाएं हाथ के बल्लेबाज के लिए अरशद सामना करते हुए। इस बीच ये गेंद को इस बार खूबसूरती के साथ निकाला, और इस चौके के साथ द 50 comes up for Arshad. What tremendous batting performance coming from him. और इस बार गेंद को स्कूप कर दिया था खूबसूरती के साथ, फुल टॉस गेंद की लाइन को पहचानते हुए, और 750 रुपए का नगद पुरस्कार वो हासिल इस वक्त कर चुके हैं 50 रन प्राप्त करने के लिए। ही इज बैटिंग ऑन नाउ 51, और एक बार फिर से गेंदबाजी 1000 रुपीज कैश प्राइज डिक्लेयर्ड बाय। इस बार उछाला मिड विकेट के ऊपर से 6 रनों के लिए 57। ही इज मूविंग अप टू निरंत देवसिया और गिरी भरत, इनकी ओर से इस वक्त 1000 रुपए का नगद पुरस्कार इस वक्त दिया गया है, जो इस वक्त मेरे हाथों में है। और इस मैच के पश्चात मैं उनको ये 1000 रुपए प्रदान करूंगा अगर वो लेना चाहे तो यहाँ पर जहां तक सवाल है, स्कोर बढ़कर अब पहुंच चुका है 82, 6th over in progress, and what a fantastic progressing here now. 57. Arshad is now batting on. 13 balls left, still in overall calculation in their innings. और गेंदबाज इस भी तैयार, दाहिने हाथ राउंड द विकेट इस वक्त गेंदबाजी करते हुए। ये गेंद इस बार गेंद को उछालना चाहा, बिल्कुल जमीन के सहारे गेंद, परिवर्तन के तौर पर धीमी गेंद थी, पैरों पर गेंद टकराई, और 1 रन का इजाफा लेग बाय के रूप में हो चुका है। और 1 रन के साथ कुल स्कोर बढ़कर पहुंच चुका 83 रनों पर। 83 for the loss of 2 wicket, and 6 overs completed. हैट्रिक छक्का अगर अरशद लगाते हैं तो 500, कोई भी बल्लेबाज शाकिर या अरशद इस वक्त हैट्रिक छक्का लगाते हैं तो 500 रुपए का नगद पुरस्कार माइलप्पा कुंबेट्टू इनकी ओर से घोषित किया गया है। और शिवा मोटनूर इनकी ओर से 500 रुपए का नगद पुरस्कार इस वक्त घोषित किया गया है। अगर अरशद या शाकिर दोनों में से कोई भी बल्लेबाज अगर हैट्रिक छक्का लगाते हैं तो 7वां ओवर उनके पारी का यहां पर शुरू होता हुआ। पहली गेंद लेकर गेंदबाज तैयार। ये गेंद इस बार ऑन साइड पर गेंद को उछालना चाहा, क्योंकि गेंद ठीक तरह से बल्ले पर नहीं आए, बल्ले का भीतरी किनारा टकराया था, और गेंद को शॉट फाइन लेग पर फील्ड कर लिया गया। रन्स बल्लेबाज को नहीं मिला। कुल मिलाकर 75 रनों के साझेदारी अब तक बन चुके हैं। 75 रन ऑलरेडी एडेड फॉर द थर्ड विकेट नाउ। इस बार सफल होते हुए गेंद कौन साइड पर उछालना चाहता, चूंकि गेंद उनके पहुंच से बाहर, और वाइड का इशारा अंपायर का। 84, 84 द स्कोरबोर्ड इज नाउ मूविंग अप टू। और फिर से एक बार गेंदबाज यहां पर आगे बढ़ाते हुए। ये गेंद इस बार आखिरकार अरशद की विस्फोटक पारी पर यहां पर पर्दा गिर चुका है। बोल्ड आउट के रूप में पेविलियन वापस लौटते हुए 57 रन उन्होंने बनाए। Scored 57 runs into his credit, and after being playing a fantastic and explosive knock for their side, he is back into pavilion, and at last 76 runs. The third wicket partnership has been broken between Shakir and Arshad, and Arshad departs after being playing a superb knock for their side. Third wicket lost, and now it's 84 for 3. तो the scoreboard stays at 84 for the loss of 3 wicket. और इस बीच गेंदबाज यहां पर आगे बढ़ाते हुए राजेश का आगमन यहां पर होता हुआ। He is now comes out to the middle, and this is the 7th over in progress in their innings. फयाज गेंदबाजी इस वक्त आगे बढ़ाते हुए।
6 छक्के और 4 चौके अरशद ने लगाए अपनी पारी में 57 रनों के की पारी में। और इस बीच फुल टॉस ऑन साइड पर पुल किया राजेश ने, डीप मिड विकेट पर मिस जजमेंट और गेंद सीमा रेखा से बाहर 4 रनों के लिए। तो अरशद की पारी समाप्त हो चुकी है, अब राजेश की पारी यहां पर शुरू। तो चौका यहां पर लगा चुके हैं और इस चौके के साथ स्कोर बढ़कर अब पहुंच चुका है कुल मिलाकर 88 रनों पर, 88 फॉर द लॉस ऑफ 3 विकेट इन द ओवर नंबर 7 इन प्रोग्रेस। रनों की बौछार यहां पर लगाते हुए बल्लेबाज अगली गेंद, इस बार गेंद को ड्राइव किया खूबसूरती के साथ, कोई फील्डर वहां पर नहीं और गेंद लंग ऑफ सीमा रेखा से बाहर 4 रनों के लिए। तो लॉन्ग ऑफ पर जो फील्डर खड़े हुए थे काफी वाइडर वाइडिश लॉन्ग ऑफ और एक्स्ट्रा कवर के दरमियान आसानी के साथ गेंद को इस वक्त निकाल दिया राजेश ने 4 रनों के लिए। 92 नाउ, द स्कोर बोर्ड इज नाउ मूविंग अप टू विद दैट बाउंड्री। और फयाज एक बार फिर से गेंदबाज यहां पर आगे बढ़ाते हुए, सब कुछ इस वक्त देवस्या वेल्स के पक्ष में इस वक्त चलता हुआ। और फिर से एक बार गेंदबाज तैयार, तैनात राउंड द विकेट, ये गेंद उछालना चाहा, बेहतरीन गेंदबाजी, एब्सोल्युटली फैंटास्टिक पीस ऑफ बॉलिंग, बिल्कुल जमीन के सारे गेंद को फेंके थे और गेंद सीधे विकेट कीपर के हाथों में पहुंची। विकेट जरूर चटका है विकेट कीपर है, लेकिन बल्लेबाज क्रीज पर मौजूद और इस वजह से सब कुछ सुरक्षित उनके लिए। और स्कोर इस वक्त रुक चुका है 92 रनों पर। द स्कोर बोर्ड स्टेज एट 92 फॉर द लॉस ऑफ 3 विकेट्स। अंपायर विकेटों को सही करते हुए इस वक्त, और खेल जो कि कुछ क्षणों के लिए यहां पर रुक चुका है। शाम के दोपहर के 3:35 यहां पर बच चुके हैं और यहां पर आज का छठा मैच इस श्रृंखला का खेला जाता हुआ इस बार दूसरे रन के लिए दौड़ पड़े और यशस्वी तम दूसरा रन न प्राप्त करते हुए, तो 2 रन उनके खाते में जुड़ेंगे और 2 रनों के साथ द स्कोर बोर्ड इज नाउ मूविंग अप टू 94 फॉर द लॉस ऑफ 3 विकेट्स। (94 for the loss of 3 wicket and 7 overs have been bowled and now the last over remaining in their innings. तो 47 मिनट अब तक लग चुके हैं, 47 minutes. In fact, it's 39 minutes taken by the bowlers of MCA Atka to bowl 7 overs. 39 minutes they have taken to bowl the 7 overs. तो इस वक्त देखना यह है कि इस अंतिम ओवर में अंपायर क्या निर्धार यहां पर लेते हैं। तो यहां पर कुछ बातचीत चलती हुई, दोनों अंपायर्स शायद पिछले मैच की तरह एक खिलाड़ी को वो सीमा रेखा के अंदर इस वक्त तैनात होने के लिए कहेंगे और एक खिलाड़ी को इस वक्त बुला लिया गया है सीमा रेखा के अंदर। तो अब देखना यह है कि बल्लेबाज किस तरह इस ओवर में फायदा उठाते हैं, क्योंकि एक अतिरिक्त खिलाड़ी इस वक्त 20 गज के दायरे के अंदर इस वक्त बुला लिया गया है और देर करने की वजह से। और इस वक्त गेंदबाजी शुरू करते हुए भरत जो कि अपना दूसरा ओवर लेकर इस वक्त तैयार, दाहिने हाथ ओवर द विकेट, पहली गेंद लेकर तैयार दाहिने हाथ के बल्लेबाज इस वक्त सामना करते हुए। और शाकिर जो कि एक बेहतरीन पारी अपनी टीम के लिए खेलते हुए इस वक्त बल्लेबाजी करने के लिए तैयार। 20 रनों के व्यक्तिगत स्कोर पर वो बल्लेबाजी करते हुए शाकिर बैटिंग ऑन 20 और इस बीच ओवर की पहली गेंद लेकर इस वक्त तैयार, दाहिने हाथ ओवर द विकेट, स्वीप किया खूबसूरती के साथ बैकवर्ड स्क्वायर लेग पर और गेंद इस वक्त डीप बैकवर्ड स्क्वायर लेग सीमा रेखा को पार कर चुकी है 4 रनों के लिए। गेंद को झाड़ बोझ कर इस वक्त मोड़ दिया था खूबसूरती के साथ और इस चौके के साथ स्कोर बढ़कर पहुंच चुका है 98 रनों पर। 98 फॉर द लॉस ऑफ 3 विकेट, जस्ट 2 short of 100, 5 balls left in overall calculation in their innings। और शाकिर इस वक्त एक बार फिर से सामना करने के लिए तैयार भरत की गेंदों का। भरत दाहिने हाथ ओवर द विकेट इस वक्त गेंदबाजी करते हुए, ये गेंद रिवर्स शॉट खेला, गेंद हवा में लेकिन कोई फील्डर वहां पर नहीं, 1 रन मिलेगा और 1 रन के साथ स्कोर बढ़कर पहुंच चुका है 1 कम 100 यानी 99, 99 फॉर द लॉस ऑफ 3 विकेट। 4 balls नाउ लेफ्ट और राजेश इस वक्त स्ट्राइक पर आ चुके हैं। रन से इस वक्त आसानी के साथ तो बनते हुए और एक लंबे स्कोर की ओर बढ़ता हुआ इस वक्त देवस्या वेल्स और अपनी अगली गेंद लेकर तैयार, दाहिने हाथ ओवर द विकेट, ये गेंद उछालना चाहा
रन से इस बीच नहीं मिलेंगे। तो आदिशक्ति ने इस श्रृंखला का सर्वाधिक रन बनाया है। पिछले मैच में 111 रन उन्होंने बनाए थे और यहाँ पर देखना है कि इस श्रृंखला का सर्वाधिक रन देवसिया वेल्स के बल्लेबाज बना पाते हैं या नहीं बचे हुए 3 गेंदों में। इस बार गेंद को उछाला, नॉट क्वाइट मिडिंग इट एट द लास्ट मोमेंट, चलते हुए 1 रन यहाँ पर वो पूर्ण करते हुए और 1 रन के साथ 100 कम्स अप। द सेंचुरी कंप्लीटेड फॉर देवसिया वेल्स। 2 गेंदें इस वक्त बाकी उनकी पारी में। जस्ट 2 balls नाउ रिमाइनिंग इन देयर इनिंग्स। इस बार जब किया शाकिर ने 6 रनों के लिए 106 ना, और अंतिम गेंद पर छक्का यहां पर लगाते हैं तो इस श्रृंखला का, इस टूर्नामेंट का सर्वाधिक रन प्राप्त करने का श्रेय देवसिया वेल्स का हो सकता है। द लास्ट बॉल ऑफ देयर इनिंग्स इज नाउ कमिंग अप। तो अगली गेंद स्ट्राइक डाउन द ग्राउंड, ड्राइव किया 4 रनों के लिए, लेकिन सर्वाधिक रन बनाने से 1 रन पीछे रह गया है। इस वक्त 110 रन बना चुका है देवसिया वेल्स। 110 runs scored by देवसिया वेल्स and now they set a huge target in front of MCA Adkar of 111 runs। तो देखते हैं यहाँ पर उनके बल्लेबाज इस लक्ष्य तक पहुंच पाते हैं या नहीं।